ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 3ನೇ ತರಗತಿಯ ಗಣಿತ ಅಧ್ಯಾಯ 10 ಅಳತೆಗಳು ಅಭ್ಯಾಸ 10.1 ಹಾಗೂ 10.2 ಇವತ್ತು ನಾವು ಬಿಡಿಸೋಣ. ಈ ಕೆಳಗಿನ ವಸ್ತುಗಳ ಚಿತ್ರದ ಉದ್ದವನ್ನು ಸೆಂಟಿಮೀಟರ್ನಲ್ಲಿ ಅಳೆದು ಚೌಕದಲ್ಲಿ ಬರೆ. ಇಲ್ಲಿ ನಾವು ಈ ಎಲ್ಲ ಚಿತ್ರಗಳನ್ನು ಸ್ಕೇಲ್ದಿಂದ ಅಳೆಯೋಣ ಹಾಗೂ ಇದರ ಉದ್ದವನ್ನು ಇಲ್ಲಿ ಸೆಂಟಿಮೀಟರ್ನಲ್ಲಿ ನಾವು ಬರೆಯೋಣ. ಇಲ್ಲಿ ಒಂದು ಗೆರೆ ಇಲ್ಲಿ ಒಂದು ಗೆರೆಯನ್ನು ಹಾಕಿದ್ದಾರೆ. ಇಲ್ಲಿ ನಾವು ಈ ಸ್ಕೇಲನ್ನು ಇಟ್ಟು ಇಲ್ಲಿ ನೋಡೋಣ ಎಷ್ಟಿದೆ ಅಂತ. ಇದು 4 ಸೆಂಟಿಮೀಟರ್ ಇದೆ. ಇಲ್ಲಿ ನಾವು 4 ಸೆಂಟಿಮೀಟರ್ ಅಂತ ಬರೆಯೋಣ. ನೆಕ್ಸ್ಟ್ ಈ ಚಿತ್ರವನ್ನು ನಾವು ಅಳೆಯೋಣ. ಇದು 2 ಸೆಂಟಿಮೀಟರ್ ಇದೆ. ಇಲ್ಲಿ ನಾವು 2 ಸೆಂಟಿಮೀಟರ್ ಅಂತ ಬರೆಯೋಣ. ನೆಕ್ಸ್ಟ್ ಈ ಚಿತ್ರವನ್ನು ನಾವು ಅಳೆಯೋಣ. ಇದು 6 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಈ ಚಿತ್ರವು 5 ಸೆಂಟಿಮೀಟರ್ ಇದೆ. ಇಲ್ಲಿ ನಾವು ಈ ಚಿತ್ರವನ್ನು ಕೂಡ ಅಳೆಯೋಣ. ಇದು 7 ಸೆಂಟಿಮೀಟರ್ ಇದೆ. ಇಲ್ಲಿ ನಾವು 7 ಸೆಂಟಿಮೀಟರ್ ಅಂತ ಬರೆಯೋಣ. ನೆಕ್ಸ್ಟ್ 6ನೆಯ ಚಿತ್ರ. ಇದು ಕೂಡ ನಾವು ಸ್ಕೇಲ್ನಿಂದ ಅಳೆಯೋಣ. 1 2 3 4 5 6. ಇದು 6 ಸೆಂಟಿಮೀಟರ್ ಇದೆ. ಇಲ್ಲಿ ನಾವು ಈ ಬಾಕ್ಸ್ನಲ್ಲಿ 6 ಸೆಂಟಿಮೀಟರ್ ಅಂತ ಬರೆಯೋಣ. ನೆಕ್ಸ್ಟ್ ಈ ಚಿತ್ರದ ಉದ್ದವನ್ನು ನಾವು ಇಲ್ಲಿ ನೋಡೋಣ. 1 ಸೆಂಟಿಮೀಟರ್ 2 ಸೆಂಟಿಮೀಟರ್. ಇದು 2 ಸೆಂಟಿಮೀಟರ್ ಇದೆ. ಇಲ್ಲಿ ನಾವು 2 ಸೆಂಟಿಮೀಟರ್ ಅಂತ ಬರೆಯೋಣ. ನೆಕ್ಸ್ಟ್ ಅಭ್ಯಾಸ 10.2 ಪ್ರಶ್ನೆ 1. ಈ ಚಿತ್ರದಲ್ಲಿ ಪ್ರತಿಯೊಂದು ಬಣ್ಣದ ಪಟ್ಟಿಯ ಉದ್ದವನ್ನು ಸೂಕ್ತ ಅಳತೆ ಪಟ್ಟಿಯ ಸಹಾಯದಿಂದ ಅಳೆದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಇಲ್ಲಿ ಬಣ್ಣದ ಪಟ್ಟಿಗಳಿವೆ. ಇದನ್ನು ನಾವು ಸ್ಕೇಲ್ನಿಂದ ಅಳೆದು ಇದರ ಉದ್ದವನ್ನು ನಾವು ಇಲ್ಲಿ ಸೆಂಟಿಮೀಟರ್ಗಳಲ್ಲಿ ಬರೆಯೋಣ. ಮೊದಲು ಇಲ್ಲಿ ಬಣ್ಣದ ಪಟ್ಟಿ ಉದ್ದ ಸೆಂಟಿಮೀಟರ್ಗಳಲ್ಲಿ, ಇಲ್ಲಿ ಬಿಳಿ ಅಂತ ಕೊಟ್ಟಿದ್ದಾರೆ. ಈ ಬಿಳಿ ಬಣ್ಣದ ಪಟ್ಟಿಯನ್ನು ನಾವು ಮೊದಲು ಅಳೆಯೋಣ. ಇದು 2.2 ಸೆಂಟಿಮೀಟರ್ ಇದೆ. ಇಲ್ಲಿ ನಾವು 2.2 ಸೆಂಟಿಮೀಟರ್ ಅಂತ ಬರೆಯೋಣ. ನೆಕ್ಸ್ಟ್ ನೀಲಿ ಬಣ್ಣದ ಪಟ್ಟಿಯನ್ನು ನಾವು ಇಲ್ಲಿ ಅಳೆಯೋಣ. ಇದು 8.2 ಸೆಂಟಿಮೀಟರ್ ಇದೆ. ಇಲ್ಲಿ ನಾವು ಬರೆಯೋಣ 8.2 ಸೆಂಟಿಮೀಟರ್. ನಂತರ ನಾವು ಹಸಿರು ಬಣ್ಣದ ಪಟ್ಟಿಯನ್ನು ಅಳೆಯೋಣ. ಹಸಿರು ಬಣ್ಣದ ಪಟ್ಟಿಯು 4 ಸೆಂಟಿಮೀಟರ್ ಇದೆ. ನಂತರ ಕೇಸರಿ ಬಣ್ಣದ ಪಟ್ಟಿಯನ್ನು ನಾವು ಅಳೆಯೋಣ. ಕೇಸರಿ ಬಣ್ಣದ ಪಟ್ಟಿಯು 6.4 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಕೆಂಪು ಬಣ್ಣದ ಪಟ್ಟಿಯನ್ನು ನಾವು ಅಳೆಯೋಣ. ಕೆಂಪು ಬಣ್ಣದ ಪಟ್ಟಿಯು 5.2 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಹಳದಿ ಬಣ್ಣದ ಪಟ್ಟಿಯನ್ನು ನಾವು ಸ್ಕೇಲ್ನಿಂದ ಅಳೆಯೋಣ. ಇದು 5.2 ಸೆಂಟಿಮೀಟರ್ ಇದೆ. ಕೆಂಪು ಬಣ್ಣದ ಪಟ್ಟಿಗಿಂತ ಕಡಿಮೆ ಉದ್ದ ಇರುವ ಬಣ್ಣದ ಪಟ್ಟಿಗಳು. ಇಲ್ಲಿ ಕೆಂಪು ಬಣ್ಣದ ಪಟ್ಟಿದೆ. ಇದಕ್ಕಿಂತ ಕಡಿಮೆ ಉದ್ದ ಇರುವ ಪಟ್ಟಿಗಳು ಎಂದರೆ ಬಿಳಿ, ಹಸಿರು ಹಾಗೂ ಹಳದಿ. ಇಲ್ಲಿ ನಾವು ಬರೆಯೋಣ ಬಿಳಿ, ಹಸಿರು ಹಾಗೂ ಹಳದಿ.
ಅತಿ ಹೆಚ್ಚು ಉದ್ದದ ಬಣ್ಣದ ಪಟ್ಟಿ. ಇಲ್ಲಿ ಅತಿ ಹೆಚ್ಚು ಉದ್ದದ ಬಣ್ಣದ ಪಟ್ಟಿ ಎಂದರೆ ನೀಲಿ. ಇಲ್ಲಿ ನಾವು ನೀಲಿ ಅಂತ ಬರೆಯೋಣ. ಅತಿ ಕಡಿಮೆ ಉದ್ದದ ಬಣ್ಣದ ಪಟ್ಟಿ. ಅತಿ ಕಡಿಮೆ ಉದ್ದದ ಬಣ್ಣದ ಪಟ್ಟಿ ಅಂದರೆ ಬಿಳಿ ಬಣ್ಣದ ಪಟ್ಟಿ. ಇಲ್ಲಿ ನಾವು ಬಿಳಿ ಅಂತ ಬರೆಯೋಣ. ನೀಲಿ ಮತ್ತು ಹಳದಿ ಬಣ್ಣದ ಪಟ್ಟಿಯ ಒಟ್ಟು ಉದ್ದ. ಇಲ್ಲೇನು ಕೇಳಿದ್ದಾರೆ? ನೀಲಿ ಹಾಗೂ ಹಳದಿ. ಇಲ್ಲಿ ನಾವು ನೀಲಿ ಎಷ್ಟಿದೆ? 8.2 ಸೆಂಟಿಮೀಟರ್ ಇದೆ. ಹಾಗೂ ಹಳದಿ ಬಣ್ಣದ ಪಟ್ಟಿ ಅಂದರೆ ಇದು 5.2 ಸೆಂಟಿಮೀಟರ್ ಇದೆ. ಇಲ್ಲಿ ಒಟ್ಟು ಉದ್ದ ಅಂತ ಕೇಳಿದ್ದಾರೆ. ಇಲ್ಲಿ ನಾವೇನು ಮಾಡಬೇಕು? ಈ ನೀಲಿ ಪಟ್ಟಿಯ ಉದ್ದ ಹಾಗೂ ಈ ಹಳದಿ ಪಟ್ಟಿಯ ಉದ್ದವನ್ನು ಎರಡು ನಾವು ಕೂಡಿಸಿಕೊಂಡು ಬರುವಂತಹ ಉತ್ತರವನ್ನು ಇಲ್ಲಿ ನಾವು ಬರೆಯಬೇಕು. ಇಲ್ಲಿ ನಾವು ಬರೆದುಕೊಳ್ಳೋಣ. 8.2 ಸೆಂಟಿಮೀಟರ್ ನೀಲಿ ಬಣ್ಣದ ಪಟ್ಟಿ ಹಾಗೂ ಹಳದಿ ಬಣ್ಣದ ಪಟ್ಟಿ 5.2. ಇವನ್ನೆರಡನ್ನು ನಾವು ಇಲ್ಲಿ ಕೂಡಿಸ್ಕೊಳ್ಳೋಣ. 2ರಲ್ಲಿ 2 ಕೂಡಿಸಿದರೆ 4, 8ರಲ್ಲಿ 5 ಕೂಡಿಸಿದರೆ 13. ಇಲ್ಲಿ ಉತ್ತರ ಎಷ್ಟು ಬರುತ್ತೆ? ನೀಲಿ ಮತ್ತು ಹಳದಿ ಬಣ್ಣದ ಪಟ್ಟಿಯ ಒಟ್ಟು ಉದ್ದ 13.4 ಸೆಂಟಿಮೀಟರ್. ಬಿಳಿ ಮತ್ತು ಹಳದಿ ಬಣ್ಣದ ಪಟ್ಟಿಯ ಉದ್ದಗಳ ವ್ಯತ್ಯಾಸ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಬಿಳಿ ಬಣ್ಣದ ಪಟ್ಟಿಯು 2.2 ಸೆಂಟಿಮೀಟರ್ ಇದೆ ಹಾಗೂ ಹಳದಿ ಬಣ್ಣದ ಪಟ್ಟಿಯು 5.2 ಸೆಂಟಿಮೀಟರ್ ಇದೆ. ಇವೆರಡರಲ್ಲಿ ವ್ಯತ್ಯಾಸ ಎಂದರೆ 3 ಸೆಂಟಿಮೀಟರ್. ಹಸಿರು ಬಣ್ಣದ ಪಟ್ಟಿಯು ನೀಲಿ ಬಣ್ಣದ ಪಟ್ಟಿಯ ಉದ್ದಕ್ಕೆ ಸಮವಾಗಬೇಕಾದರೆ ಸೇರಿಸಬೇಕಾದ ಅಳತೆ ಎಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಹಸಿರು ಬಣ್ಣದ ಪಟ್ಟಿಯು 4 ಸೆಂಟಿಮೀಟರ್ ಇದೆ ಹಾಗೂ ನೀಲಿ ಬಣ್ಣದ ಪಟ್ಟಿಯು 8.2 ಸೆಂಟಿಮೀಟರ್ ಇದೆ. ಈ ಪಟ್ಟಿಯ ಉದ್ದಕ್ಕೆ ಸಮವಾಗಬೇಕಾದರೆ ಅಂದರೆ ನೀಲಿ ಬಣ್ಣದ ಪಟ್ಟಿಗೆ ಹಸಿರು ಬಣ್ಣದ ಪಟ್ಟಿಯು ಸಮವಾಗಬೇಕಾದರೆ ಸೇರಿಸಬೇಕಾದ ಅಳತೆ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ನಾವು ಇಲ್ಲಿ 8.2 ಇದೆ. ಇಲ್ಲಿ ಹಸಿರು ಬಣ್ಣದ ಪಟ್ಟಿ 4 ಸೆಂಟಿಮೀಟರ್ ಇದೆ. ಹಾಗಿದ್ದಾಗ ಇಲ್ಲಿ ಎಷ್ಟು ಕಡಿಮೆ ಬೀಳ್ತಾ ಇದೆ? 4.2 ಸೆಂಟಿಮೀಟರ್ ಅಂತ ಇಲ್ಲಿ ನಾವು ಬರೆಯಬೇಕು. 4.2 ಸೆಂಟಿಮೀಟರ್. ಪ್ರಶ್ನೆ 2. ಈ ಕೆಳಗಿನ ಚಿತ್ರದಲ್ಲಿನ ವಿವಿಧ ಬಾಹುಗಳ ಉದ್ದವನ್ನು ಅಳೆದು ಚಿತ್ರದಲ್ಲಿ ನಮೂದಿಸು. ಇಲ್ಲಿ ಒಂದು ಬಾಹುವಿನ ಉದ್ದವನ್ನು ಅಳೆದು 3 ಸೆಂಟಿಮೀಟರ್ ಅಂತ ಬರೆದಿದ್ದಾರೆ. ಇಲ್ಲಿ ಉಳಿದ ಬಾಹುಗಳನ್ನು ನಾವು ಅಳೆದು ಬರೆಯಬೇಕು. ಆದರೆ ಈ ಚಿತ್ರದಲ್ಲಿ ಕೊಟ್ಟಿರುವಂತಹ ಉದ್ದ ಹಾಗೂ ನಾವು ಈ ಸ್ಕೇಲ್ನಿಂದ ಅಳೆಯುವ ಉದ್ದ ಬಹಳ ವ್ಯತ್ಯಾಸ ಬರುತ್ತಿದೆ. ಹಾಗಾಗಿ ನಾವು ಈ ಉಳಿದ 3 ಬಾಹುಗಳನ್ನು ಕೂಡ 3 ಸೆಂಟಿಮೀಟರ್ ಅಂತ ಬರೆಯೋಣ. ಯಾಕಂದರೆ ಈ 4 ಬಾಹುಗಳು ಒಂದೇ ಸಮವಾಗಿರುವುದರಿಂದ ಈ 4 ಬಾಹುಗಳಿಗೆ ನಾನು ಅಳೆಯಲಾರದೆ ಇಲ್ಲಿ ನಾನು 3 ಸೆಂಟಿಮೀಟರ್ ಅಂತ ಬರೆದಿದ್ದೇನೆ. ಯಾಕಂದರೆ ಈ ಸ್ಕೇಲ್ದಿಂದ ನಾವು ಇಲ್ಲಿ ಅಳೆದರೆ ಇದು ಒಂದು 4.2, ಈ 3 ಬಾಹುಗಳು 4.2 ಹಾಗೂ ಒಂದು 4.6 ಹೀಗೆ ಬರುತ್ತಿದೆ. ಹಾಗಾಗಿ ನಾವು ಇಲ್ಲಿ 4 ಬಾಹುಗಳನ್ನು 3 ಸೆಂಟಿಮೀಟರ್ ಅಂತ ಬರೆಯಬೇಕು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.